ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ. ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸವ್ರು ನಾವಾಗಿರ್ಬೇಕು. ನಾನು ಹೇಳಿದ್ರೆ ಪಕ್ಕ ಇರ್ತದೆ, ಬ್ಯಾಡ ಬಿಟ್ಬಿಡು. ಟಾಕೀಸ್ ಅಲ್ಲ, ಥಿಯೇಟರ್ ಹೇಳು. ಥಿಯೇಟರ್. ಹೋಗ್ಲಿ ಬಿಡು, ಒಳ್ಳೆ ಬಟ್ಟೆ ಆದ್ರೂ ಇದೆಯಾ? ಎಲ್ರು ಕೆಲಸ ಮಾಡ್ತೀನಿ, ನೀನೇ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಮ್ಯಾಪ್ ನಲ್ಲಿ ಇಲ್ದಿರೋ ನೀನ್ ಊರಿಗೆ ಕರೆಸಿ ನನ್ನಕ್ಕೆ ಆಪಿಟ್ಟಿ ಅಲ್ವಾ? ನ್ಯಾಯ ಅಂದ್ರೆ ನ್ಯಾಯ, ಮಂಡ್ಯ ಐಕಲ್ ನ್ಯಾಯ, ಅವನ್ ತಾಯಾನೆಗೂ ನ್ಯಾಯ. ಮಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ ಚದುರಂಗದಲ್ಲಿ ಒಂದು ಸ್ವಲ್ಪ ವೀಕೆ, ಆದ್ರೆ ಲಗೋರಿ ಸಕ್ಕತ್ತಾಗಾಡ್ತೀನಿ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಬಹದ್ದೂರ್ ಎದ್ದೆಗೆ ಹೊಡಿಯೋದು. ಈಗ ಅದನ್ನೇನೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ನಿಮ್ಮ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ತಾವತ್ತು ಒಳ್ಳೆಯವರಲ್ಲ ಅಂತ. ಹೊಡೆದೋಯ್, 1 ನಿಮಿಷಕ್ಕೆ ಮುಂಚೆ ಬಾಕಿ ಇತ್ತ, ಈಗ ಹೊಡೆದೋಯ್. ಅಷ್ಟೇ ನಮ್ ಜೀವನ. ಅಪ್ಪಂದು ಪೊಲೀಸ್ ಇನ್ಸ್ಪೆಕ್ಟರ್ ಬೆಲ್ಟು, ಅಣ್ಣಂದು ಕರಾಟೆ ಬ್ಲಾಕ್ ಬೆಲ್ಟ್. ಲಂಚ ಅನ್ನೋ ಲುಂಚಗಳಿಗೆ ಈ ಸೀಸನ್ನು ಹೊಡೆಯೋ ಕಡ ಖಂಡಿತವಾಗ್ಲು ಕಟ್ಟಿದ ಮೇಲೆ ಕಟ್ಟಡ ನೋಡಿ, ಈಗ ಒಂದು ಸ್ಮಾಲ್ ಪೇಮೆಂಟ್ ಕೊಡಿ. ಇಷ್ಟಪಟ್ಟು ಯಾವನೇ ಅವನು ಕಟ್ಕೊಂಡು ಯಾರ್ಯಾರಿಗೆ ಏನೇನೋ ಆಗಿ ಯಾಕೆ ಅಂತ ಗೊತ್ತಿಲ್ಲದೆ ಹಲ್ಕಿಸ್ಕೊಂಡು ಡ್ರಾಮಾ ಮಾಡ್ತಾ ಬದುಕ್ತೀರಾ. ನಿಮ್ಮ ಮಕ್ಕಕ್ಕಿಷ್ಟು ಬೆಂಕಿ ಹಾಕ. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಏನಾಗೋಗ್ಬಿಟ್ಟಿದ್ಯಾ ನೀನು? ಯಾಕಾಗ ಬಾಯ್ ಬಿಡ್ತಾ ಇದ್ದೀರಾ? ನಿಜವಾದ ಸಾಂಗ್ಲಿಯಾನ ನಾನೇ. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಶಪಥಗೈದ ಬಬ್ರುವಾಹನ ಚಾಲೆಂಜ್ಗೆ ಬೆಳಗ್ಗೆಲ್ಲ ಕಿತ್ತು ರಾತ್ರಿ ಎಲ್ಲ ಉರಿ ಅಂದ್ರಂತೆ, ಹಂಗಾಗ್ಬಿಡುತ್ತೆ ಬದುಕು. ನೋಡ್ಕೊಳ್ಳಿ. ಏನು ಪಾರ್ಥ, ಚೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಓನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ, ಓಕೆ? ನೀವು ಕರೆ ಮಾಡಿದ ಚಂದಾದಾರರು ಚೊಂಬಿಡ್ಕೊಂಡು ಕೆರೆ ಕಡೆ ಹೋಗಿದ್ದಾರೆ. ಸ್ವಾಮಿಗಳೇ, ಕಜ್ಜಿ ಬಂದು ಮೈಯೆಲ್ಲ ಕೆರೆದು ಪಾರ್ಟ್ಸ್ ಎಲ್ಲ ರೇಟ್ ಆಗ್ಬಿಟ್ಟಿದೆ. ಹಾಳು ಕೊಂಪೆಲ್ಲ ನಾನು ಯಾಕಾದ್ರೂ ಹುಟ್ಟಿದ್ನೋ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇದ್ರ ಮುಂದೆವು ನನ್ನ ಮಡಿಯೇ ಹಾಳಾಗೋಯ್ತು. ಮುಂದೆವು ರಾಮಾಚಾರಿ, ನೀವು ಕಾಲೇಜಿಗೆ ಬರ್ತೀರಾ, ಕ್ಲಾಸಿಗೆ ಯಾಕೆ ಬರಲ್ಲ? ನಾವು ಕ್ಲಾಸ್ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ. ನನ್ನ ಮಗನ ಡಬಲ್ ಮೀನಿಂಗ್, ಶೋಕಿ, ಐಟಮ್ ಸಾಂಗ್ ಅವೆಲ್ಲ ಬ್ಯಾನ್ ಆಗ್ಬೇಕು. ಇದು ಹೇಳ್ತೀನಿ, ಹುಚ್ಚ ವೆಂಕಟೇಶ್ವರ ಶುರು ಮಾಡ್ಬಿಡ್ತೀನಿ.